ಈ ಒಂದು ಸಂತೆಯಲ್ಲಿ ಬರೋಬ್ಬರಿ 6 ಮೇಕೆ ಮರಿನ ಕಟ್ ಮಾಡಿ ಅದರ ಸ್ಪೇರ್ ಪಾರ್ಟ್ಸ್ ಜೊತೆಗೆ ಪ್ರತಿಯೊಂದು ಪಾರ್ಟ್ಸ್ ಕೂಡ ಕುಕ್ ಮಾಡಿ ಜನಗಳಿಗೆ ಸರ್ವ್ ಮಾಡ್ತಾರೆ. ಅದು 120 ರುಪೀಸ್ಗೆ. ನನಗೆ ರೀಸೆಂಟ್ ಆಗಿ ಚೆನ್ನೈಗೆ ಹೋಗಿದ್ದಾಗ ಕೃಷ್ಣಗಿರಿಯ ಬರ್ಗೂರ್ ಅನ್ನೋ ಒಂದು ಜಾಗದಲ್ಲಿ ಸಂತೆ ನಡೀತೈತಿ. ಈ ಒಂದು ಸಂತೆಯಲ್ಲಿ ಸಂತೆ ಬಾಳೂಟ ಮಾಡ್ತಾರೆ ಅಂತ ಗೊತ್ತಾಯ್ತು. ಇಲ್ಲಿ ಪ್ರತಿ ಮಂಗಳವಾರ ಒಂದು ತಾರ್ಪಲ್ ಅಲ್ಲಿ ಟೆಂಟ್ ಮಾಡ್ಕೊಂಡು 6 ರಿಂದ 7 ಮರಿನ ಕಟ್ ಮಾಡ್ತಾರಂತೆ. ಅದಲ್ಲದೆ ದಿನಕ್ಕೆ ಏನಿಲ್ಲ ಅಂದ್ರೂ 2000 ಇಡ್ಲಿ ಮತ್ತೆ ಅನ್ಲಿಮಿಟೆಡ್ ರೈಸ್ ಕೂಡ ಸರ್ವ್ ಮಾಡ್ತಾರೆ. ಸೊ ನಾವಿಲ್ಲಿ ಬೆಳಗ್ಗೆ ವಿಸಿಟ್ ಮಾಡಿದ್ವಿ. ಒಂದ್ ಕಡೆ ಮರಿಗಳನ್ನ ಕಟ್ ಮಾಡ್ತಾ ಇದ್ವಿ, ಇನ್ನೊಂದ್ ಕಡೆ ಫುಡ್ ಪ್ರಿಪೇರ್ ಆಗ್ತಾ ಇತ್ತು. ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ತಿದ್ದಂಗೆ ಮಟನ್ ಗ್ರೇವಿ ಜೊತೆಗೆ ಇಡ್ಲಿನ ಕೊಟ್ಟಿದ್ರು. ಆ ಮಟನ್ ಗ್ರೇವಿ ಜೊತೆಗೆ ಇಡ್ಲಿನ ತಿಂತಾ ಇದ್ರೆ ಒನ್ ಮೋರ್ ಅನ್ನೋದಂತೂ ಗ್ಯಾರಂಟಿ. ಅಷ್ಟು ಸಖತ್ತಾಗಿತ್ತು. ಒನ್ ಆಫ್ ದ ಬೆಸ್ಟ್ ಗ್ರೇವಿ ಅಂತಾನೆ ಹೇಳ್ಬೋದು. ಬಟ್ ಮಟನ್ ಗ್ರೇವಿ ಜೊತೆ ಕೊಟ್ಟಿದ್ದಂತ ಪೀಸು ಅಷ್ಟಾಗಿ ಬೆಂದಿರ್ಲಿಲ್ಲ. ಬಟ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ ಇಷ್ಟೇ, ಜನಗಳಿಗೆ ಇಷ್ಟ ಆಗುತ್ತೆ ಸರ್, ಅದಕ್ಕೆ ಇಷ್ಟೇ ಬೇಯಿಸ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ಈ ಗ್ರೇವಿ ಜೊತೆಗೆ ರೈಸ್ ನ ಟ್ರೈ ಮಾಡಿದ್ವಿ. ಅದಂತೂ ಅದ್ಭುತವಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇದ್ರ ಜೊತೆಗೆ ಮಧ್ಯಾಹ್ನ ಟೈಮ್ ಅಲ್ಲಿ ಮಟನ್ ಸ್ಪೇರ್ ಪಾರ್ಟ್ಸ್ ಕೂಡ ಸೆಪರೇಟ್ ಆಗಿ ಸಿಗುತ್ತೆ. ಸೊ ನೀವೇನಾದ್ರೂ ಬೆಂಗಳೂರು ಟು ಚೆನ್ನೈ ಟ್ರಾವೆಲ್ ಮಾಡ್ತಾರೆ, ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಇವರ ಫುಡ್ಸ್ ನತ್ತು